ಮೇಷರಾಶಿಯವರಿಗೆ 4ನೇ ಮನೆಯಲ್ಲಿ ರವಿ ಬುಧಾದಿತ್ಯ ಯೋಗ ಆಗ್ತಿದೆ. ಯಾಕೆ ಅಂತ ಅಂದ್ರೆ 3ನೇ ಅಧಿಪತಿಯಾದಂತಹ ಮೇಷರಾಶಿಯವರಿಗೆ ಬುಧ ಜೊತೆಗೆ 6ನೇ ಅಧಿಪತಿಯಾದಂತಹ ಬುಧ ಚತುರ್ಥ ಸ್ಥಾನದಲ್ಲಿ ಕುಳಿತುಕೊಳ್ತಿದ್ದಾನೆ ಅಂತ ಅಂದ್ರೆ ಈ ಬುಧನ ಬದಲಾವಣೆಯಿಂದ 4ನೇ ಮನೆ ಬುಧ ಬರ್ತಾ ಇದ್ದಾನೆ ಅಂತಂದಾಗ ಏನಾಗತ್ತೆ, ನಾವು ಅದನ್ನ ಕುಟುಂಬ ಸ್ಥಾನ ಅಂತ ಕರಿತೀವಿ, ಒಂದು ಸುಖ ಸ್ಥಾನ ಅಂತ ಕರಿತೀವಿ. ಆ ಸುಖ ಸ್ಥಾನದಲ್ಲಿ ಬುಧ ಬರ್ತಾ ಇದ್ದಾನೆ ಅಂದಾಗ ಬುಧ ಮೊದಲೇ ಬುದ್ಧಿಕಾರಕ, ಮಾತಿನ ಚತುರ ಇರುವಂತವನು, ಮಾತಿನ ಚಿತ್ರ ಮಾತು ಉಳ್ಳವನು ಅಂತ ಹೇಳ್ತೀವಿ ಈ ಬುಧನಿಗೆ. ಹಾಗಾಗಿ ಈ ಬುಧ 4ನೇ ಮನೆಗೆ ಬಂದಾಗ ಏನಾಗುತ್ತೆ, ನಿಮ್ಮ ತಾಯಿಯ ವಿಚಾರದಲ್ಲಿ ಯಾವ್ದಾದ್ರು ಗಲಾಟೆಗಳಾಗಿದ್ರೆ ನೀವಿಬ್ರು ಬಗೆಹರಿಸ್ಕೊಳ್ತೀರಾ, ಅಥವಾ ಆಸ್ತಿ ಸಂಬಂಧ ವಿಚಾರದಲ್ಲಿ ನಿಮ್ಮಿಬ್ಬರ ಮಧ್ಯೆ ಯಾವ್ದಾರ ಮಾತುಕತೆಗಳಾಗಿದ್ರೆ ಇಬ್ಬರು ಕುಳಿತುಕೊಂಡು ಬಗೆಹರಿಸಿಕೊಳ್ಳುವಂತಹ ಒಂದು ಸುವರ್ಣ ಅವಕಾಶ. ಯಾಕೆ ಅಂತ ಅಂದ್ರೆ 4ನೇ ಮನೆ ಕುಟುಂಬ ಸ್ಥಾನ ಅಂತ ಕರಿತೀವಿ. ಮನೆ ನೆಮ್ಮದಿ ಬೇಕು ಅಂದಾಗ ಕುಟುಂಬದಲ್ಲಿ ನೆಮ್ಮದಿಯಾಗಿರ್ಬೇಕಾಗತ್ತೆ. ಯಾಕೆಂದ್ರೆ ದುಡಿಮೆ ನಮಗೆ ಜೀವನದಲ್ಲಿ ಎಷ್ಟು ಮುಖ್ಯನೋ ಅದೇ ರೀತಿ ಮನೆಯಲ್ಲಿ ಮಾನಸಿಕ ನೆಮ್ಮದಿ, ಕುಟುಂಬ ಶಾಂತಿ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಇಲ್ಲಿ ಬುಧ ತುಂಬಾ ಬದಲಾವಣೆ ಕೊಡ್ತಾರೆ ಅಂದ್ರೆ ಏನಾಗುತ್ತೆ, 4ನೇವನು 6ನೇವನು ಮತ್ತೆ 3ನೇವನು 4ನೇ ಮನೆಯಲ್ಲಿ ಕುಳಿತುಕೊಳ್ತಿದ್ದಾನೆ ಬುಧ ಅಂದಾಗ ಯಾವ ಮನೆಯ ವಿಚಾರವಾಗಿ ನೀವು ಸಾಲಗಳನ್ನ ಮಾಡಿದ್ರಿ ನೋಡಿ, ಅದು ಪರಿಹಾರ ಆಗುವಂತಹ ಒಂದು ಸಮಯ ಅನ್ಕೊಳ್ಳಿ. ಜೊತೆಗೆ ಮೇಷರಾಶಿಯವರಿಗೆ ಅದೃಷ್ಟದ ಬಾಗಿಲು ಏನು ತೆಗಿತಿದೆ ಅಂತಂದ್ರೆ ಗುರು ಕೂಡ ಬದಲಾವಣೆ ಆಗಿದ್ದಾನೆ. ಗುರು 4ನೇ ಮನೆಯಲ್ಲಿ ಇದ್ದಾನೆ, ಜೊತೆಗೆ ಉಚ್ಚರ ಕಟಕ ರಾಶಿಯಲ್ಲಿ ಕುಳಿತುಕೊಂಡಾಗ ಏನಾಗುತ್ತೆ, ಚತುರ್ಥ ಸ್ಥಾನದಲ್ಲಿ ಗುರು ಮತ್ತೆ ಬುಧ ರವಿ 3 ಸಮಾಗಮ ನಡೀತಿದೆ ಅಂತ ಅಂದಾಗ ಮೇಷರಾಶಿಯವರಿಗೆ 7.5 ಪ್ರಮಾಣ ಜಾಸ್ತಿ ಇದ್ರೂ ಕೂಡ ಬುದ್ಧನ ಮತ್ತು ಗುರುವಿನ ಆಶೀರ್ವಾದ ಸಾಕಷ್ಟು ಅದೃಷ್ಟವನ್ನ ತಂದ್ಕೊಡ್ತಾ ಹೋಗುತ್ತೆ. ನೋಡಿ, ಮೇಷರಾಶಿಯವರಿಗೆ ಸಾಕಷ್ಟು ನೋವುಗಳನ್ನ ತಂದ್ಕೊಟ್ಟಿದೆ. ಯಾಕೆ ಅಂತ ಅಂದ್ರೆ ಮಕ್ಕಳನ್ನ ಮದುವೆ ಮಾಡ್ಕೊಟ್ಟಿರ್ತಾರೆ, ಅಲ್ಲೆಲ್ಲೂ ಒಂದು ಸಾಂಸಾರಿಕ ಸಮಸ್ಯೆಗಳು ನಡೀತಾ ಇರುತ್ತೆ. ಮದುವೆ ಆದ ನಂತರ ಮಕ್ಳು ನಮ್ಮ ಮನೆ ಬಾಗ್ಲಿಗೆ ಬಂದ್ಬಿಟ್ಟಿರ್ತಾರೆ ವಾಪಸ್ಸು, ಅಥವಾ ಮಕ್ಳು ಮದುವೆ ಆಗಿಲ್ಲ ಅನ್ನೋ ಒಂದು ಯೋಚನೆ, ಮಕ್ಕಳ ಎಜುಕೇಶನ್ ಚೆನ್ನಾಗ್ ಆಗ್ತಿಲ್ಲ ಅನ್ನೋದು ಯೋಚನೆ, ಈ ತರ 7.5 ಸಿಕ್ಕಾಪಟ್ಟ ನೋವುಗಳನ್ನ ಮೇಷರಾಶಿಯವ್ರು ನೋಡ್ತಾ ಇರೋದೆ. ಯಾಕಂದ್ರೆ ಮೇಷರಾಶಿಯವರಿಗೆ 11ನೇ ಮನೆ ಅಧಿಪತಿಯಾಗಿ ವ್ಯಯಾಧಿಪತಿಯಾಗಿ ಕುಳಿತಂತಹ ಶನಿಯ ಪ್ರಭಾವದಿಂದ ಏನಾಗ್ತಿದೆ, 7.5 ಪ್ರಮಾಣ ಜಾಸ್ತಿ ಇತ್ತು. ಆದ್ರೆ ಆಗಸ್ಟ್ ತಿಂಗಳಲ್ಲಿ ಬುಧನ ಒಂದು ಬದಲಾವಣೆ ಏನಿದೆ, 1 ತಿಂಗಳ ಕಾಲ ಆಗಸ್ಟ್ ತಿಂಗಳಿಂದ ಸೆಪ್ಟೆಂಬರ್ 6ನೇ ತಾರೀಕುವರೆಗೂ ಕೂಡ ಅವನ ಕಟಕ ರಾಶಿಯಲ್ಲಿ ಬುಧ ಇರ್ತಾನೆ. ಕಟಕ ರಾಶಿಯಲ್ಲಿ ಬುಧ ಇದ್ದಾಗ ಏನು ಅವನು ಪ್ರಭಾವಗಳನ್ನ ಕೊಡ್ತಾ ಹೋಗ್ತಾನೆ ಮೇಷರಾಶಿಯವರಿಗೆ ಅಂತ ಅಂದ್ರೆ, 4ನೇ ಮನೆ ಅಂತ ಅನ್ನೋದೇನಾಗುತ್ತೆ, ವಾಹನದ ವಿಚಾರ ಅಂತ ಹೇಳ್ಬೇಕಾದ್ರೆ ಹೊಸ ವಾಹನವನ್ನ ಕೊಂಡುಕೊಳ್ಳುವಂತಹ ಸಮಯ ಮೇಷರಾಶಿಯವ್ರಿಗಿದೆ. ನೋಡಿ, ನೂತನವಾದಂತಹ ವಾಹನ ಕೊಂಡ್ಕೊಳ್ಳೋದು ಅಥವಾ ಸೆಕೆಂಡ್ ಹ್ಯಾಂಡ್ ವಾಹನ ಕೊಂಡ್ಕೊಳ್ಳೋದು, ಏನೋ ಒಂದು 2 ವೀಲರ್ ಇಂದ 4 ವೀಲರ್ ಬರುತ್ತೆ ಮನೆಗೆ ಅಂದಾಗ ಬಹಳಷ್ಟು ಸಂತೋಷದ ವಿಚಾರ ಅಲ್ವಾ. ಹಾಗಾಗಿ ಮೇಷರಾಶಿಯವರಿಗೆ ಆದಷ್ಟು ಈ ಒಂದು ಆಗಸ್ಟ್ ತಿಂಗಳು ಅದೃಷ್ಟವನ್ನೇ ತಂದ್ಕೊಡುತ್ತೆ ಅಂತ ಹೇಳ್ತಾ ಹೋಗ್ಬೋದು. ಯಾಕೆಂದ್ರೆ 4ನೇ ಮನೆ ಗುರು ಸುಖ ಸ್ಥಾನದಲ್ಲಿ ಕುಳಿತಿದ್ದಾನೆ, ಜೊತೆಗೆ ತೃತೀಯಾಧಿಪತಿ ಬುಧ ಕೂಡ ಅಲ್ಲೇ ಇದ್ದಾನೆ. ಏನು ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಅಸ್ತವ್ಯಸ್ತಗಳಾಗಿತ್ತೋ ಅದೆಲ್ಲವನ್ನೂ ಕೂಡ ಪರಿಹಾರ ಮಾಡ್ಕೊಡ್ತಾ ಹೋಗ್ತಾನೆ ಬುಧ. ಜೊತೆಗೆ ಬುಧ ತುಂಬಾ ವಾಕ್ಚಾತುರ್ಯನ ಉಳ್ಳವನು, ಮಾತು ಬಲ್ಲವನು ಅಂತ ಹೇಳ್ತೀವಿ. ಯಾಕೆಂದ್ರೆ ಬುಧನ ಮಾತಿನ ಮುಂದೆ ಮೀರಿದ ಯಾವ ವ್ಯಕ್ತಿಗಳೂ ಇಲ್ಲ. ಮಾತಿನ ಚತುರತೆ ಜೊತೆಗೆ ವ್ಯಕ್ತಿತ್ವವನ್ನ ಪ್ರದರ್ಶನ ನಮ್ಮಲ್ಲಿ ಜಾಸ್ತಿ ಹೆಚ್ಚು ಪ್ರಕಾಶನಗೊಳ್ತಾ ಇದೆ ಅಂತ ಅಂದ್ರೆ ಅದಕ್ಕೆ ಬುಧ ಬಹಳ ಇಂಪಾರ್ಟೆಂಟ್ ಆಗ್ತಾನೆ ವೀಕ್ಷಕರೇ. ಹಾಗಾಗಿ ಈ ಬುಧ ಚತುರ್ಥ ಸ್ಥಾನಕ್ಕೆ ಹೋಗ್ತಿರೋದ್ರಿಂದ, ಸುಖ ಸ್ಥಾನದಲ್ಲಿ ಬುಧ ಕುಳಿತಿರೋದ್ರಿಂದ ಕುಟುಂಬದಲ್ಲಿ ಆಗ್ತಿರುವಂತಹ ಒಂದು ಕಲಹಗಳಿಗೆ ಸ್ಟಾಪ್ ಕೊಡ್ತಾನೆ. ಮೇಷರಾಶಿಯವರಲ್ಲಿ ಮತ್ತೊಂದು ಪ್ರಮುಖ ಬದಲಾವಣೆ ಏನು ಅಂತ ಅಂದ್ರೆ ಗುರು ಕೂಡ. ಯಾಕೆಂದ್ರೆ ಭಾಗ್ಯಾಧಿಪತಿಯಾದಂತಹ ಗುರು, ವ್ಯಯಾಧಿಪತಿಯಾದಂತಹ ಗುರು ಅವನು ಕೂಡ 4ನೇ ಮನೆ ಸುಖ ಸ್ಥಾನದಲ್ಲಿ ಕುಳಿತಿದ್ದಾನೆ ಅಂತ ಅಂದ್ರೆ ಅದು ಕೂಡ ನಿಮ್ಗೆ ಅದೃಷ್ಟದ ಬಾಗಿಲು ಕೊಡುತ್ತಾರೆ ಅಂತ ಹೇಳಿ. ಯಾಕೆಂದ್ರೆ ಅದೇ ಗುರು ನಿಮಗೆ ಉದ್ಯೋಗ ಸ್ಥಾನವನ್ನ ನೋಡ್ತಾ ಇದ್ದಾನೆ. ಗುರುವಿನ ದೃಷ್ಟಿ ಕೂಡ ಇಂಪಾರ್ಟೆಂಟ್ ಆಗೋದ್ರಿಂದ ಗುರು 10ನೇ ಮನೆ ನೋಡ್ತಾ ಇರೋದ್ರಿಂದ ಯಾರೆಲ್ಲ ಮೇಷರಾಶಿಯವರು ಕೆಲಸವನ್ನ ಕಳ್ಕೊಂಡಿದ್ದೀರಿ, ಕೆಲಸ ಕಳ್ಕೊಂಡು ಆದಷ್ಟು ನೋವುಗಳನ್ನ ಪಡ್ತಾ ಇದ್ದೀರಿ, ಆಗ್ತಿಲ್ಲಪ್ಪ ನಂಗೆ ಈ ತಿಂಗಳಾಗಿಲ್ಲ, ತಿಂಗಳಾಗ್ತಾ ಇಲ್ಲ ಅಂತ ತುಂಬಾ ಕಷ್ಟಗಳನ್ನ ಪಡ್ತಾ ಇದ್ದೀರಾ, ಅಂತವರಿಗೆ ಆಗಸ್ಟ್ ತಿಂಗಳಲ್ಲಿ ಖಂಡಿತ ಉದ್ಯೋಗ ಸಿಗುವಂತಹ ಒಂದು ಸಮಯ, ಸುವರ್ಣ ಅವಕಾಶ ಬಂದಿದೆ ಮೇಷರಾಶಿಯವರಿಗೆ. ಜೊತೆಗೆ ಇನ್ನೊಂದು ಅದೃಷ್ಟದ ವಿಚಾರ ಏನು ಅಂತ ಅಂದ್ರೆ ಮೇಷರಾಶಿಯವರಲ್ಲಿ ಯಾರೆಲ್ಲ ಮಕ್ಕಳಲ್ಲಿ ಇಂಥ ಒಂದು ಎಜುಕೇಶನ್ ಸೇರ್ಬೇಕು, ಇಂಥ ಇನ್ಸ್ಟಿಟ್ಯೂಷನ್ ಸೇರ್ಬೇಕು ಅಂತ ಅನ್ಕೊಳ್ತಾರೋ, ಯಾವ ಸಂಸ್ಥೆನ ಹುಡುಕ್ತಾ ಇರ್ತಾರೋ ಅಂತಹ ಮೇಷರಾಶಿ ಮಕ್ಕಳಲ್ಲೂ ಕೂಡ ಅನ್ಕೊಂಡಂತಹ ಸಂಸ್ಥೆಗೆ ಸೇರುವಂತಹ ಅವಕಾಶ ಸಿಗ್ತಾ ಹೋಗುತ್ತೆ. ಯಾಕೆಂದ್ರೆ 4ನೇ ಮನೆ ಬುಧ ಎಜುಕೇಶನ್ ಕೂಡ ಕೊಡ್ತಾ ಹೋಗ್ತಾನೆ. ಮಕ್ಕಳಲ್ಲಿ ವಿದ್ಯೆ ಚೆನ್ನಾಗಾಗಬೇಕು, ಮಕ್ಕಳಲ್ಲಿ ಬುದ್ಧಿ ಚೆನ್ನಾಗಿರ್ಬೇಕು, ಮಕ್ಕಳ ಒಂದು ವಿದ್ಯಾಭ್ಯಾಸ ಪ್ರಗತಿ ಆಗ್ಬೇಕು ಅಂತ ಅಂದ್ರೆ ಬುಧ ತುಂಬಾ ಚೆನ್ನಾಗಿರ್ಬೇಕಾಗತ್ತೆ. ಯಾರ ಜಾತಕದಲ್ಲಿ ಬುಧ ತುಂಬಾ ಚೆನ್ನಾಗಿರ್ತಾನೆ ನೋಡಿ ಅವರೆಲ್ಲ ಹೈಯರ್ ಸ್ಟಡಿ ಮಾಡ್ತಾರೆ.
ಅತಿ ಹೆಚ್ಚು ಬುದ್ಧಿವಂತರಾಗಿರ್ತಾರೆ. ಬುದ್ಧಿವಂತಿಕೆಗೆ ಬೇಕಾಗಿರೋದು ವಿದ್ಯಾಭ್ಯಾಸ ಆದ್ರೂ ಕೂಡ ಬದುಕುವುದು ಕಲಿಸುವಂತಹ ಜೀವನ ಹೇಗ್ ಕಲಿಬೇಕು, ಹೇಗ್ ಮಾಡ್ಬೇಕು ಅನ್ನೋದನ್ನ ಬುಧ ಪಾಠ ಕಲಿಸ್ಕೊಡ್ತಾನೆ. ಯಾಕೆಂದ್ರೆ ಎಷ್ಟೋ ಜನ ಸಾಧನೆಗಳ ವ್ಯಕ್ತಿಗಳು ನೋಡಿರ್ಬೋದು, ಏನನ್ನೂ ಓದಿರೋದಿಲ್ಲ, ಆದ್ರೆ ಅವ್ರ ಸಾಧನೆ ಕೀರ್ತಿ ಮಾತ್ರ ಉತ್ತುಂಗಕ್ಕೆ ಇರುತ್ತೆ. ಇದಕ್ಕೆ ಕಾರಣ ಏನು ಅಂತ ಅಂದ್ರೆ ಬುಧ. ಅಂತಹ ಬುಧನ ಬದಲಾವಣೆಯಿಂದ ಮೇಷರಾಶಿಯವರಿಗೆ ಖಂಡಿತ ಆಗಸ್ಟ್ ತಿಂಗಳಲ್ಲಿ ಅದೃಷ್ಟವನ್ನೇ ತಂದ್ಕೊಡುತ್ತೆ ಅಂತ ಹೇಳ್ಬೋದು. ಯಾಕೆ ಅಂತ ಅಂದ್ರೆ ಒಬ್ಬ ಬುಧ ತೃತೀಯ ಸ್ಥಾನದಿಂದ ಅಂದ್ರೆ ಭಾತೃಕಾರಕ ಕುಟುಂಬ ಅಂತ ಕರಿತೀವಿ, ಒಂದು ಸ್ನೇಹಿತ ಅಂತೀವಿ, ಪರಾಕ್ರಮ ಸ್ಥಾನ ಅಂತೀವಿ. ಆ ಪರಾಕ್ರಮ ಸ್ಥಾನದಿಂದ ಬುಧ ಬಂದು ತನ್ನ ಚಂದ್ರನ ಮನೆಗೆ ಅಂದ್ರೆ ಸ್ನೇಹಿತನ ಮನೆಗೆ ಹೋಗ್ತಾ ಇರೋದ್ರಿಂದ ಇನ್ನಷ್ಟು ಅದೃಷ್ಟವನ್ನ ತಂದ್ಕೊಡ್ತಾ ಹೋಗ್ತಾನೆ ಬುಧ. ಹಾಗಾಗಿ ಆದಷ್ಟು ಮೇಷರಾಶಿಯವರಿಗೆ ಸಕಲ ಅದೃಷ್ಟಗಳನ್ನು ತಂದ್ಕೊಡ್ತಾನೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.